ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 10ನೇ ತರಗತಿಯ ಪಾಠವಾದ ಭಾಗ್ಯಶಿಲ್ಪಿಗಳು ಈ ಒಂದು ಪಾಠದ ಮುಂದುವರೆದ ಭಾಗ 2 ನೋಡ್ತಾ ಹೋಗೋಣ. ಭಾಗ 1ರಲ್ಲಿ ವಿದ್ಯಾರ್ಥಿಗಳೇ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯ ಸಾಧನೆಗಳನ್ನ ಮತ್ತು ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದನ್ನ ದಯವಿಟ್ಟು ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಖಂಡಿತವಾಗ್ಲೂ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಈ ಒಂದು ಭಾಗ 2ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕಾರ್ಯ ಸಾಧನೆಗಳನ್ನ ಹಾಗೂ ಕೊಡುಗೆಯನ್ನ ನಾವು ಗಮನಿಸ್ತಾ ಹೋಗೋಣ. ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಸರ್ ಎಂ ವಿಶ್ವೇಶ್ವರಯ್ಯ ಜಗಮೆಚ್ಚಿದ ವ್ಯಕ್ತಿತ್ವ. ಸರ್ ಎಂ ವಿಶ್ವೇಶ್ವರಯ್ಯ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು ಅಲ್ವಾ. ಇದು ನಿಮ್ಗೆ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ನೆಹರೂರವರು ನೋಡ್ತಾ ಇದ್ರ ಇಲ್ಲಿ. ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಅಂದ್ರೆ 100ನೇ ವರ್ಷದ ಹುಟ್ಟು ಹಬ್ಬದ ಸಮಾರಂಭದಲ್ಲಿ ಭಾಗಿಯಾಗಿದ್ದ ನೆಹರೂರವರು ಅವರ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಏನೆಂದು ಹೇಳಿದರು ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ದುರದೃಷ್ಟವಶಾತ್, ಬ್ಯಾಡ್ ಲಕ್, ನಮ್ಮ ದುರದೃಷ್ಟದಿಂದ ಭಾರತೀಯರಾದಂತಹ ನಾವು ಹೆಚ್ಚು ಮಾತಾಡ್ತೀವಿ ಮತ್ತೆ ನುಡಿದಂತೆ ನಡೆಯಲ್ಲ, ನಮ್ಮ ಮಾತಿಗೂ ಕೃತಿಗೂ ಸಂಬಂಧನೇ ಇರಲ್ಲ ಅನ್ನುವಂತಹ ದೂಷಣೆಗೆ ನಾವು ಒಳಗಾಗಿದ್ದೀವಿ. ಆ ಒಂದು ಆರೋಪ ನಮ್ಮ ಮೇಲೆ ಇದೆ. ನಾವು ತುಂಬಾ ಜಾಸ್ತಿ ಮಾತಾಡ್ತೀವಿ ಮತ್ತೆ ಹೇಳಿದಂತೆ ಕೆಲಸ ಮಾಡಲ್ಲ ಅನ್ನುವಂತ ಆರೋಪಕ್ಕೆ ನಾವು ಒಳಗಾಗಿದ್ದೀವಿ. ಆದರೆ ನೀವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ನೀವು ತುಂಬಾ ದೂರ ಇದ್ದೀರಾ, 100ಕ್ಕೆ 100 ಭಾಗ ಭಿನ್ನವಾಗಿದ್ದೀರಾ. ನೀವು ಕಡಿಮೆ ಮಾತನಾಡಿದ್ದೀರಿ ಮತ್ತೆ ಹೆಚ್ಚು ಕೆಲಸ ಮಾಡಿದ್ದೀರಿ. ಇದನ್ನ ನಾವು ತಮ್ಮಿಂದ ಕಲಿಯೋಣ ಅಂತ ಹೇಳ್ತಾರೆ. ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳುವಂಥದ್ದು ಹೌದಲ್ವಾ. ಇದು ಅಕ್ಷರಶಃ ವಿಶ್ವೇಶ್ವರಯ್ಯನವರಿಗೆ ಸಲ್ಲತ್ತೆ. ನೆಹರೂರವರ ಈ ಒಂದೊಂದು ಮಾತು ಏನಿದೆ ಅದು ಮುತ್ತು ಪೋಣಿಸಿದಂತೆ ಅವರ ವ್ಯಕ್ತಿತ್ವಕ್ಕೆ ಮಾದರಿಯಾಗಿ ನಿಲ್ಲುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆಧುನಿಕತೆಯ ಹರಿಕಾರರಾಗಿದ್ದಾರೆ. ಭಾರತವನ್ನ ಆಧುನಿಕವಾಗಿ ಅಭಿವೃದ್ಧಿ ಪಡಿಸುವುದಕ್ಕೆ ಮುಂದಾದಂತಹ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಇವರು ವಾಸ್ತವ ಚಿಂತನೆ, ವಾಸ್ತವವಾಗಿ ಅಂದ್ರೆ ಪ್ರೆಸೆಂಟ್ ಏನ್ ಬೇಕು, ಯಾವುದರ ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ನಿಸ್ವಾರ್ಥ ನಡತೆ, ಸ್ವಾರ್ಥ ಇರ್ಲಿಲ್ಲ, ಸಮಾಜದ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸುಸಂಗತ ವೈಜ್ಞಾನಿಕ ದೃಷ್ಟಿ, ಸುಸಂಗತ ಅಂದ್ರೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಯೋಚನೆಯನ್ನ ಮಾಡ್ತಾ ಇದ್ರು. ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ಪ್ಲಾನ್ ಆಗ್ಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕು, ಬಂದಾದ್ಮೇಲೆ ಮುಂದೆ ಅದರಿಂದ ಇಷ್ಟೆಲ್ಲ ಪ್ರಯೋಜನಗಳಾಗಬೇಕು ಅನ್ನುವಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಯೋಚನೆಯನ್ನ ಮಾಡ್ತಾ ಇದ್ರು. ಯೋಜನೆ ಮತ್ತು ದಕ್ಷ ಆಡಳಿತ, ಯೋಜನೆ ಪ್ಲಾನಿಂಗ್ ಫಸ್ಟ್, ಪ್ಲಾನ್ ಇಲ್ಲದೆ ಏನನ್ನೂ ಮಾಡಕ್ಕಾಗಲ್ಲ. ಫಸ್ಟ್ ನಾವು ಏನ್ ಮಾಡ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಹಾಕೋಬೇಕು. ಮತ್ತೆ ದಕ್ಷ ಆಡಳಿತ, ಪ್ರಾಮಾಣಿಕವಾಗಿ
ಆಡಳಿತವನ್ನ ನಡೆಸಬೇಕು. ಈ ಒಂದು ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಇವರು ಒಂದು ಆಧುನಿಕ ಭಾರತವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನೆಲ್ಲ ಬೇಸಾಗಿಟ್ಕೊಂಡಿದ್ರು, ಮುಖ್ಯವಾಗಿ ಯಾವೆಲ್ಲ ಅಂಶಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂದ್ರೆ, ವಾಸ್ತವ ಚಿಂತನೆ ಮಾಡ್ತಿದ್ರು, ನಿಸ್ವಾರ್ಥ ನಡತೆ ಇವರದಾಗಿತ್ತು, ಮತ್ತೆ ಸುಸಂಗತ ವೈಜ್ಞಾನಿಕ ದೃಷ್ಟಿ, ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾ ಇದ್ರು, ಮತ್ತೆ ಪ್ಲಾನ್ ಮಾಡ್ತಾ ಇದ್ರು, ಅದನ್ನ ಪ್ಲಾನ್ ಆಫ್ ಆಕ್ಷನ್ ಸಹ ಮಾಡ್ತಾ ಇದ್ರು, ಸರಿಯಾಗಿ ಜಾರಿಗೆ ತರ್ತಾ ಇದ್ರು. ಇವುಗಳ ತಳಹದಿ, ಇವುಗಳ ಬೇಸ್ ಮೇಲೆ ಹೊಸ ರಾಷ್ಟ್ರವನ್ನ ಕಟ್ಟೋದಿಕ್ಕೆ ಮುಂದಾದವರಲ್ಲಿ ಪ್ರಮುಖರು ಅಂತ ಅನಿಸ್ಕೊಳ್ಳೋದು ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತ ಶಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇವರು 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮನ ಎರಡನೆಯ ಮಗನಾಗಿ ಹುಟ್ಟಿದ್ರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು. ಇವರು ಮೊದಲು ಇದ್ದಿದ್ದು ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಕರ್ನೂಲು ಜಿಲ್ಲೆಯ ಗಿಡ್ಡಲೂರು ಗ್ರಾಮಕ್ಕೆ ಸೇರಿದವರು. ಇವರ ಪೂರ್ವಜರು ಅಂದ್ರೆ ಹಿರಿಯರು. ಕಾರಣಾಂತರದಿಂದ, ಅನೇಕ ಕಾರಣಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದ್ರು. ಇವರು ಹುಟ್ಟಿದ್ದು 1860 ಸೆಪ್ಟೆಂಬರ್ 15ರಂದು. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಹುಟ್ಟುತ್ತಾರೆ. ಇವರ ಪೂರ್ವಜರು ಇದ್ದದ್ದು ಕರ್ನೂಲು ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂನಲ್ಲಿ. ಕಾರಣಾಂತರಗಳಿಂದ ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಹಲವಾರು ಕಾರಣಗಳು. ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮುದ್ದೇನಹಳ್ಳಿಯಲ್ಲಿ ವಾಸವಾಗ್ತಾರೆ. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ಎಂ ಅಂದ್ರೆ ಏನು ಅಂತ ಪ್ರಶ್ನೆ ಇದೆ ಅಲ್ವಾ, ನಮ್ಗೆ ಬರುತ್ತೆ ಅಲ್ವಾ? ಎಂ ಅಂತಂದ್ರೆ ಮೋಕ್ಷಗುಂಡಂ, ಇದು ಅವರ ಮನೆತನದ ಹೆಸರು. ಅವರ ಮೂಲ ನೆಲೆ ಏನಿತ್ತಲ್ವಾ, ಅದರ ಮೂಲ ನೆಲೆ ಅವರ ಸರ್ನೇಮ್ ಆಗಿ ಉಳ್ಕೊಂಡ್ ಬಂದಿದೆ. ವೆಂಕಟಲಕ್ಷ್ಮಮ್ಮ ಅಂದ್ರೆ ಇವರ ತಾಯಿಗೆ ಮಕ್ಕಳು ಹೆಚ್ಚು ಓದ್ಬೇಕು, ದೊಡ್ಡ ವ್ಯಕ್ತಿಗಳಾಗ್ಬೇಕು ಎಂಬ ಹಂಬಲ ಇತ್ತು. ಹಂಬಲ ಅಂದ್ರೆ ಆಸೆ. ಇವತ್ತು ನಿಮ್ಮ ತಂದೆ ತಾಯಿಗಳಿಗೂ ಇದೆ ಅಲ್ವಾ, ನನ್ನ ಮಗ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ಬೇಕು, ಈ ರೀತಿಯಾಗಿರ್ಬೇಕು, ಇಷ್ಟು ಅಂಕಗಳನ್ನ ತೆಗಿಬೇಕು ಅಂತ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನ ನೀವು ಹಿಂದಿನಿಂದೇ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ತಂದೆ ತಾಯಿಗಳ ಆಸೆಯನ್ನ ಈಡೇರಿಸಬಹುದು ಮಕ್ಕಳೇ. ಹಂಬಲ ಅವರ ತಾಯಿಯ ಆಸೆ ಆಗಿರುತ್ತೆ. ಅದಕ್ಕಾಗಿ ಸಂಸಾರವನ್ನ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡಿದ್ರು. ನಾವ್ ಹೇಳಿದ್ವಿ ಕಾರಣಾಂತರಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದ್ರು. ಬಹುಶಃ ಕರ್ನೂಲು ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಅಷ್ಟೊಂದು ಅವಕಾಶಗಳು ಇರಲಿಲ್ಲ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಅವರು ಕರ್ನಾಟಕಕ್ಕೆ ಬರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಮೀಪದಲ್ಲಿರುವಂತಹ ಮುದ್ದೇನಹಳ್ಳಿಯಲ್ಲಿ ವಾಸ ಮಾಡ್ತಾರೆ. ಇವರ ಶಿಕ್ಷಣ ಹೇಗೆ ನಡೆಯುತ್ತೆ ಅನ್ನೋದು ಮುಂದಿನ ಒಂದು ಭಾಗ ಅಲ್ವಾ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿನೇ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಅದೇ ಜಿಲ್ಲೆಯಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಅಲ್ಲೇ ನಡೆಯುತ್ತೆ. ಅವರ ಸೋದರ ಮಾವ ಅಂದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ, ಇವರ ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಅವ್ರು ಗೈಡ್ ಮಾಡ್ತಾರೆ. ಇವ್ರಿಗೆ ಹೇಗ್ ಓದ್ಬೇಕು, ಏನ್ ಓದ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಸೇರ್ಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅವರ ಸಲಹೆಯಂತೆ ಅವರು ಏನೆಲ್ಲ ಹೇಳ್ತಾರೆ ಅದೇ ತರ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಮತ್ತೆ ಸೆಂಟ್ರಲ್ ಕಾಲೇಜಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ಇವರ ಎಜುಕೇಶನ್ ಎಲ್ಲೆಲ್ಲಾಯ್ತು? ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ, ಮತ್ತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ, ಮತ್ತೆ ಸೆಂಟ್ರಲ್ ಕಾಲೇಜ್ನಲ್ಲಿ 2 ವರ್ಷಗಳ PUC ಮತ್ತು 3 ವರ್ಷಗಳ ಡಿಗ್ರಿಯನ್ನ ಮುಗಿಸ್ತಾರೆ ಅಲ್ವಾ. ನಿಮಗೆ ಪ್ರಶ್ನೆ ಕೇಳ್ತಾರೆ ಇವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಅಂತ. ಮತ್ತೆ ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಹೌದು ಮಕ್ಕಳೇ, ಇದಿದ್ರೆ ಖಂಡಿತ ನಾವು ನಮ್ಮ ಜೀವನದಲ್ಲಿ ದೃಢ ನಿರ್ಧಾರವನ್ನ ಹೊಂದಿದ್ರೆ ನಮ್ಮಲ್ಲಿರುವಂತಹ
ಉತ್ತಮವಾದಂತಹ ಉನ್ನತವಾದಂತಹ ಗುರಿಯನ್ನ ಮುಟ್ಟೋದು ತುಂಬಾ ಸುಲಭ ಆಗುತ್ತೆ ಮಕ್ಕಳೇ. ಕ್ರಮನಿಷ್ಠರಾಗಿರಬೇಕು. ಸ್ಟಾರ್ಟಿಂಗ್ ಇಂದಾನೆ ಮಾಡಬೇಕು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಯಾವುದೇ ಫಲ ಸಿಗಲ್ಲ. ಪರೀಕ್ಷೆ ಹಿಂದಿನ ದಿನ ಕುತ್ಕೊಂಡು ಹಿಂದಿನ ತಿಂಗಳು ಕುತ್ಕೊಂಡು ಪುಸ್ತಕಗಳನ್ನೆಲ್ಲ ತಿರುಗಿಸಿದ್ರೆ ತಲೆಗೆ ಹೋಗಲ್ಲ. ಪ್ರಾರಂಭದಿಂದನೇ ಮಾಡಬೇಕು. ಕ್ರಮನಿಷ್ಠರಾಗಿರಬೇಕು. ಅವರ ಜೀವನದಲ್ಲಿ ಉನ್ನತವಾದನ್ನು ಸಾಧಿಸಬೇಕು ಅನ್ನೋದು ಅವರ ದೃಢ ನಿರ್ಧಾರ ಆಗಿತ್ತು. ಕಾನ್ಫಿಡೆಂಟ್ ಆಗಿದ್ರು ಅವರು. ಅದಕ್ಕೆ ತಕ್ಕನಾದಂತಹ ಪ್ರತಿಭೆ, ಟ್ಯಾಲೆಂಟ್ ಸಹ ಅವರಲ್ಲಿತ್ತು ಮಕ್ಕಳೇ. ಮನೋಸ್ಥೈರ್ಯ ಅವರಲ್ಲಿತ್ತು. ಎಲ್ಲಕ್ಕೂ ಮುಖ್ಯವಾಗಿ ಆತ್ಮಸ್ಥೈರ್ಯ, ನಾನು ಸಾಧಿಸ್ತೇನೆ ಅನ್ನುವಂತಹ ಆತ್ಮಸ್ಥೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಅದಕ್ಕೆ ಸಪೋರ್ಟಿವ್ ಆಗಿ ಅವರಲ್ಲಿ ಪ್ರತಿಭೆ ಇತ್ತು ಅಲ್ವಾ. ಅಂದಿನ ಮೈಸೂರು ದಿವಾನರಾಗಿದ್ದಂತ ಸಿ ರಂಗಾಚಾರ್ಲೂರ್ ಅವರು ಕೊಡ್ತಾ ಇದ್ದಂತಹ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಬಳಸಿಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೀತಾರೆ. ಎಲ್ಲಿ? ಪೂನಾದ ಎಂಜಿನಿಯರಿಂಗ್ ಕಾಲೇಜಲ್ಲಿ ಡಿಪ್ಲೊಮಾ ಶಿಕ್ಷಣ ಪಡ್ಕೊಳ್ತಾರೆ. ಇದರಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರಿಂದ ಇವರಿಗೆ ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಸಹ ಪಾತ್ರರಾಗ್ತಾರೆ. ಒಟ್ಟಾರೆ ಇವರ ಶಿಕ್ಷಣ ಎಲ್ಲೆಲ್ಲಿ ನಡೆಯಿತು? ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ, ಮತ್ತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ, ಸೆಂಟ್ರಲ್ ಕಾಲೇಜ್ನಲ್ಲಿ PUC ಅಂದ್ರೆ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಯನ್ನ ಸೆಂಟ್ರಲ್ ಕಾಲೇಜಲ್ಲಿ ಮುಗಿಸ್ತಾರೆ. ಇದಾದ್ಮೇಲೆ ಸಿ ರಂಗಾಚಾರ್ಲು ರವರು ಕೊಡ್ತಾ ಇದ್ದಂತಹ ವಿದ್ಯಾರ್ಥಿ ವೇತನವನ್ನ, ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದನ್ನ ಬಳಸ್ಕೊಂಡು ಪೂನಾದ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡಿಪ್ಲೊಮೋವನ್ನ ಮಾಡ್ತಾರೆ. ಇದನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ರಿಂದ ಇವರಿಗೆ ಜೇಮ್ಸ್ ಬರ್ಕ್ಲಿ ಅನ್ನುವಂತಹ ಬಹುಮಾನವನ್ನ ಕೊಟ್ಟು ಗೌರವಿಸ್ತಾರೆ ಮಕ್ಕಳೇ. ಇದಿಷ್ಟು ಇವರ ಬಾಲ್ಯ ಮತ್ತು ಶಿಕ್ಷಣವನ್ನ ನಾವು ನೋಡಿದ್ರಿ. ಮುಂದಿನ ಕೊಡುಗೆಗಳು ಏನು ಅನ್ನೋದನ್ನ ನೋಡೋಣ. ವಿಶ್ವೇಶ್ವರಯ್ಯನವರು ಹೀಗೆ ಅವರ ವಿದ್ಯಾಭ್ಯಾಸ ಮುಗಿದ ಆದ್ಮೇಲೆ 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸವನ್ನ ಸಹಾಯಕ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಖಾಂದೇಶ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿತಾ ಇದ್ದಂತಹ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಗು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು ಅಲ್ವಾ. ಅಲ್ಲಿ ಲೋಕೋಪಯೋಗಿ ಇಲಾಖೆ ಅಂದ್ರೆ ಸಾರ್ವಜನಿಕ ಕೆಲಸಗಳು ಮಾಡುವಂತಹ ಇದೇನಿದೆ ಅಲ್ವಾ, ಆ ಕಚೇರಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿದ್ದಂತಹ ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳ ಮಧ್ಯದಲ್ಲಿ ಏನರಿಯುತ್ತೆ? ಪಂಜ್ರಾ ಅನ್ನುವಂತಹ ನದಿ. ಈ ನದಿಗೆ ತೂಬು ಮೇಲ್ಗಾಲುವೆನ ನಿರ್ಮಿಸಿ ಮೇಲಧಿಕಾರಿಗಳು ಅಂದ್ರೆ ಹೈಯರ್ ಆಫೀಸರ್ಸ್ ಗಮನವನ್ನ ಸೆಳೀತಾರೆ. ತೂಬು ಮೇಲ್ಗಾಲುವೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ತೂಬು ಅಲ್ವಾ, ಈ ರೀತಿಯಾಗಿ ತೂಬು ಮೇಲ್ಗಾಲುವೆಯನ್ನ ಇಂಥ ಒಂದು ತೂಬುಗಳನ್ನ ನಿರ್ಮಿಸೋದ್ರ ಮೂಲಕ ಭೂಮಿಯ ಮೇಲೆ ಕಾಲುವೆನ ನಿರ್ಮಾಣ ಮಾಡ್ತಾರೆ. ಇದ್ರ ಮೂಲಕ ಹೈಯರ್ ಆಫೀಸರ್ಸ್ ಗಮನವನ್ನ ಸೆಳೆದ್ರು. ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನ ಮಾಡ್ತಾರೆ. ಇದಾದ್ಮೇಲೆ ಹೈಯರ್ ಆಫೀಸರ್ಸ್ ಒಂದಷ್ಟು ಕೆಲಸವನ್ನ ಇವರಿಗೆ ವಹಿಸ್ತಾ ಹೋಗ್ತಾರೆ. ಎರಡನೆಯದಾಗಿ ಸಿಂಧ್ ಪ್ರಾಂತ್ಯದಲ್ಲಿದ್ದಂತಹ ಸುಕ್ಕೂರು ಅನ್ನುವಂತಹ ಒಂದು ಪಟ್ಟಣಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಬೇಕಾಗುತ್ತೆ. ಆ ಸೌಲಭ್ಯವನ್ನ ಕಲ್ಪಿಸಿ ಕೊಡೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರೆ. ಎರಡನೇ ಕೆಲಸ. ಮತ್ತೆ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದಂತ ಈ ಎರಡು ಕೆಲಸಗಳನ್ನ ಮಾಡುವಷ್ಟರಲ್ಲಿ ಮುಂಬೈ ಪ್ರಾಂತ್ಯದ ಗವರ್ನರ್ ಏನಾಗಿದ್ರು? ಲಾರ್ಡ್ ಸಂಡ್ ಹರ್ಸ್ಟ್. ಇವರನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಸರ್ ವಿಶ್ವೇಶ್ವರಯ್ಯನವ್ರನ್ನ ತೆರೆದ ಮನಸ್ಸಿನಿಂದ ತುಂಬಾ ಹೊಗಳುತ್ತಾರೆ, ಅವರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಪೂನಾದ ಮೂಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದಂತ ಪೀಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನ ಅಳವಡಿಸಿದರು. ಪೂನಾದಲ್ಲಿ ಒಂದು ಮೂತ್ ಕಾಲುವೆ ಇರುತ್ತೆ, ನೀರಿನ ನೆಲೆಯಾದ ಪೀಪ್ ಜಲಾಶಯ. ಈ ಪೀಪ್ ಜಲಾಶಯ ಅಂದ್ರೆ ಪೀಪ್ ಅಣೆಕಟ್ಟೆ ಏನಿದೆಯಲ್ಲ, ಈ ಅಣೆಕಟ್ಟಿಗೆ ಸ್ವಯಂ ಚಾಲಿತ ಬಾಗಿಲುಗಳು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀರು ಹೊರ ಬರ್ತಾ ಇದೆ ಅಲ್ವಾ, ಅಂದ್ರೆ ನೀರಿನ ಒಳಹರಿವು ಹೆಚ್ಚಾಗ್ತಾ ಇದ್ದಂತೆ ಈ ಬಾಗಿಲುಗಳು
ತೆರೆದಾಗ ಒಳಗಡೆ ಇರುವಂತಹ ನೀರು ಹೊರಗಡೆ ಹರಿದು ಹೋಗುತ್ತೆ. ನೀರು ಕಡಿಮೆ ಆಗ್ತಾ ಇದ್ದಂತೆ ಅದು ಕ್ಲೋಸ್ ಆಗುತ್ತೆ. ಆಟೋಮೆಟಿಕ್ ಗೇಟ್ಸ್ ಅಂತ ನಾವೇನ್ ಕರಿತೀವಲ್ಲ, ಇದನ್ನ ಅಳವಡಿಸ್ತಾರೆ. ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯನವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು. ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಚಾಲಿತ ಆಟೋಮೆಟಿಕ್ ಗೇಟ್ಸ್ ಅಥವಾ ಡೋರ್ಸ್ ಓಪನ್ ಮಾಡಿ ಕ್ಲೋಸ್ ಆಗುವಂತಹದನ್ನ ಕಂಡು ಹಿಡಿದಂತವರಲ್ಲಿ ವಿಶ್ವೇಶ್ವರಯ್ಯನವರು ಮೊದಲಿಗರಾಗ್ತಾರೆ. ಇದು ಇವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿದಂತೆ ಆಗತ್ತೆ. ಇದನ್ನೇ ಮುಂದೆ ಗ್ವಾಲಿಯರ್ನ ತಿಗ್ರಾ ಜಲಾಶಯಕ್ಕೂ ಅಳವಡಿಸ್ತಾರೆ. ಮೈಸೂರಿನಲ್ಲಿ ಕಟ್ಟಿದಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು, ಈಗಿನ ಮಂಡ್ಯ ಜಿಲ್ಲೆಯಲ್ಲಿ ಏನಿದೆಯಲ್ಲ, ಈ ಜಲಾಶಯಕ್ಕೂ ಸಹ ಸ್ವಯಂ ಚಾಲಿತ ಬಾಗಿಲುಗಳನ್ನ ಅಳವಡಿಸ್ತಾರೆ. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಮುಂಬೈಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇದ್ರಲ್ವಾ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ. ಅದಾದ ಮೇಲೆ ಸ್ಯಾನಿಟರಿ ಅಂತಂದ್ರೆ ಆರೋಗ್ಯ ರಕ್ಷಣೆ ಮಾಡುವಂತಹ ಒಂದು ಇಲಾಖೆಯ ಇಂಜಿನಿಯರ್ ಆಗಿ ಸಹ ನೇಮಕ ಆಗ್ತಾರೆ. ಈ ಹುದ್ದೆಗೆ ನೇಮಕ ಆದಂತಹ ಪ್ರಥಮ ಭಾರತೀಯ ಎಂಬುದು ಗಮನಾರ್ಹವಾದ ಅಂಶ ಅಲ್ವಾ. ಈ ಒಂದು ಹುದ್ದೆಗೆ ಬ್ರಿಟಿಷರ ಒಂದು ಅವಧಿಯಲ್ಲಿ ನೇಮಕ ಆದಂತಹ ಮೊದಲ ಭಾರತೀಯ ಅನ್ನುವಂಥದ್ದು ಹೆಮ್ಮೆಯ ವಿಚಾರ ಮಕ್ಕಳೇ. ಇದಿಷ್ಟು ಇವರು ಪ್ರಾರಂಭದಲ್ಲಿ ಎಲ್ಲೆಲ್ಲ ಕೆಲಸವನ್ನ ಮಾಡಿದ್ರು, ಯಾವೆಲ್ಲ ಸಾಧನೆಯನ್ನ ಮಾಡಿದ್ರು ಅಂತ ನೋಡ್ತೀವಿ. ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಇಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು ಅಲ್ವಾ. ನಾವ್ ಹೇಳ್ತೀವಿ ಇವತ್ತು ಇದನ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲ ಬಿಡಿ ನಾಳೆ ಮಾಡೋಣ, ನಾಳೆ ಮಾಡೋಣ. ನೆನ್ಪಿರ್ಲಿ ಮಕ್ಳೇ, ನಾಳೆ ಅಂದೋರ್ ಮನೆ ಆಳು. ನಾಳೆ ಅನ್ನುವಂಥದ್ದು ಯಾವತ್ತಿಗೂ ಬರಲ್ಲ. ನಾಳೆ ಮಾಡುವಂತಹ ಕೆಲಸವನ್ನ ನಾವ್ ಇಂದೇ ಮಾಡಬೇಕು ಅಂತ ಕಾರ್ಯಪ್ರವೃತ್ತರಾಗ್ಬೇಕು ಅಂತ ಆ ರೀತಿಯಾದಂತ ಪುಟಿಯುವ ಚೈತನ್ಯ ಒಳಗಡೆ ಸತ್ವ ಕುದೀತಾ ಇತ್ತು ಅವರಿಗೆ. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸ್ತಾ ಇತ್ತು. ಅದ್ರಲ್ಲಿ ತುಂಬಾ ನಷ್ಟ ಹೊಂದ್ತಾ ಇತ್ತು. ಅಂದ್ರೆ ನೋಡ್ತಾ ಇದ್ರಲ್ಲ, ಪ್ರವಾಹ ಬಂದು ಹೇಗೆ ಮನೆ, ಸೇತುವೆ ಮತ್ತೆ ವಾಹನಗಳು ಕೊಚ್ಚಿ ಹೋಗ್ತಾ ಇದೆ, ಜನರು ಅದರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಪ್ರವಾಹ ಉಂಟಾಗ್ತಾ ಇದ್ದು ಈಸಿ ಮತ್ತು ಮೂಸಿ ನದಿಗಳಿಂದ. ಇದನ್ನ ಶಾಶ್ವತವಾಗಿ ಬಗೆಹರಿಸಲಿಕ್ಕೆ ಅದನ್ನು ತಡೆಯಲು 2 ನದಿಗಳಿಗೂ ಪ್ರತ್ಯೇಕ ಜಲಾಶಯಗಳನ್ನ ನಿರ್ಮಿಸಿದರು. ಪ್ರವಾಹ ಹೀಗೆ ಆಗ್ತಾ ಇದ್ರೆ ತಾತ್ಕಾಲಿಕವಾಗಿ ಹೋಗಿ ಅವರಿಗೆ ಒಂದಷ್ಟು ಪರಿಹಾರವನ್ನ ಕೊಟ್ಟು ಬರೋದು, ಮತ್ತೆ ಮಳೆಗಾಲಕ್ಕೆ ಅದೇ ರಿಪೀಟ್ ಆಗೋದು. ನಮ್ಮ ಬೆಂಗಳೂರಿನಲ್ಲಿ ರಸ್ತೆಗಳಾಗ್ತಾ ಇದೆಯಲ್ಲ ಹಾಗೆ ಈ ರೀತಿ ರಿಪೀಟ್ ಆಗುವಂತದನ್ನ ತಡಿಬೇಕು, ಶಾಶ್ವತ ಪರಿಹಾರ ಕೊಡಬೇಕು. ಖಂಡಿತ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾರೆಲ್ಲ ಸರ್ಕಾರಿ ಹುದ್ದೆಯಲ್ಲಿ ಅಧಿಕಾರಿಗಳಾಗಿದ್ದಾರೆ ಅವರ ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ದೀರ್ಘಕಾಲದ ಪರಿಹಾರವನ್ನ ಒದಗಿಸಿಕೊಡುವಂತಹ ಸಾಮರ್ಥ್ಯ ಅವರಿಗಿದೆ, ಅಧಿಕಾರ ಅವರಿಗಿದೆ. ಆದ್ರೆ ಅವರು ಮಾಡ್ಬೇಕಾಗಿರೋದು ನಿಸ್ವಾರ್ಥ ಸೇವೆ. ಸರ್ ಎಂ ವಿಶ್ವೇಶ್ವರಯ್ಯನವರ ರೀತಿಯಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ಲಿಕ್ಕೆ ಮುಂದಾದ್ರೆ ಖಂಡಿತ ಸಾಧ್ಯ ಇದೆ, ದೀರ್ಘಕಾಲದ ಪರಿಹಾರವನ್ನ ಒದಗಿಸಿಕೊಡಬಹುದು. ಇವ್ರು ಏನ್ ಮಾಡಿದ್ರು, ಈ ಈಸಿ ಮತ್ತು ಮೂಸಿ ನದಿಗಳಿಗೆ ಸಪರೇಟ್ ಆಗಿ ಅಣೆಕಟ್ಟೆಗಳನ್ನ ಕಟ್ತಾರೆ, ಡ್ಯಾಮ್ಗಳನ್ನ ಕಟ್ಟಿದ್ರು. ಈ ಮೂಲಕ ಅಲ್ಲಿನ ಸಮಸ್ಯೆ ಬಗೆಹರಿತಲ್ಲ. ಈ ಮೂಲಕ ಹೈದರಾಬಾದ್ ನಗರನ ಭಾರತದ ಸುಯೋಜಿತ ನಗರಗಳ ಪಾಲಿಗೆ ಸೇರುವಂತೆ ಮಾಡಿದ್ರು ಅಲ್ವಾ. ಇದಿಷ್ಟು ಇವ್ರು ಪ್ರಾರಂಭದಲ್ಲಿ ಅಧಿಕಾರವನ್ನ ವಹಿಸ್ಕೊಂಡಾಗ ಮಾಡಿದಂತಹ ಕೆಲಸಗಳು ಮಕ್ಕಳೇ. ಇನ್ನು ಮುಂದುವರೆದಂತೆ ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮುಂಬೈಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂತಹ ಕಾರ್ಯಚಟುವಟಿಕೆಗಳನ್ನ ಗಮನಿಸಿದಂತಹ ಮೈಸೂರು ಸಂಸ್ಥಾನದ ಅಧಿಕಾರಿಗಳು ಏನ್ ಮಾಡ್ತಾರೆ, ಇವರನ್ನ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್, ಮೇನ್ ಇಂಜಿನಿಯರ್ ಆಗಿ ಇವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇತ್ತು ಅನ್ನೋದಾದ್ರೆ, ನಾವು ಪರಿಶ್ರಮ ಪಟ್ಟು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗ್ಲೂ ಬೇರೆಯವರ ಗಮನ ನಮ್ಮ ಮೇಲೆ ಬಂದೇ ಬರುತ್ತೆ, ನಾವು ಅವರಿಂದ ಆಯ್ಕೆ ಆಗೇ ಆಗ್ತೇವೆ ಅಲ್ವಾ. ಅದೇ ರೀತಿಯಾಗಿ ವಿಶ್ವೇಶ್ವರಯ್ಯನವರಿಗೆ ಇಂಥ ಒಂದು ಅವಕಾಶಗಳು ಸಿಗುತ್ತೆ. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ಆಗುತ್ತೆ ಅಲ್ವಾ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಾವು ನೋಡಿದ್ವಿ, ಕನ್ನಂಬಾಡಿ ಯೋಜನೆ ಪ್ರಾರಂಭ ಆಯಿತು. ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ ಆಗತ್ತೆ. ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆಯನ್ನ ಮಾಡ್ಕೊಳ್ತಾರೆ. ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಗತ್ತೆ. ನೀರು ಹಂಚಿಕೆ ಪುನರ್ ವ್ಯವಸ್ಥೆ ಆಗತ್ತೆ.
ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಬರುತ್ತೆ. ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು, ಅದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾವೆ. ಇವುಗಳನ್ನೆಲ್ಲ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನೋಡಿದ್ದೇವೆ. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಸಹಯೋಗದಲ್ಲಿ ಆದಂತಹ ಕಾರ್ಯಗಳು ಮಕ್ಕಳು ಇವೆಲ್ಲ. ಇನ್ನು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯವನ್ನ ಹಾಕಿದರು. ಇಷ್ಟೆಲ್ಲ ಕಾರ್ಯಗಳನ್ನ, ಕಾರ್ಯದಕ್ಷತೆಯನ್ನ, ಪ್ರಾಮಾಣಿಕತೆಯನ್ನ, ಪ್ರತಿಭೆಯನ್ನ ಕಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಮಹತ್ವವನ್ನ ತಿಳ್ಕೊಂಡು ಅವರನ್ನ ದಿವಾನರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈ ಮೂಲಕ ಹೊಸ ಮನ್ವಂತರ ಅಂದ್ರೆ ಮಕ್ಕಳೇ ಒಂದು ಪರಿವರ್ತನೆಯ ಕಾಲ ಪ್ರಾರಂಭ ಆಗುತ್ತೆ. ಅದಕ್ಕೆ ಬೇಸನ್ನ ಹಾಕ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರನ್ನ ಆಯ್ಕೆ ಮಾಡುವ ಮೂಲಕ ಅಲ್ವಾ. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆಯನ್ನ ತಂದ್ರು. ದಿವಾನರಾದ ಮೇಲೆ ಮಾಡಿದಂತಹ ಮೊದಲ ಕೆಲಸ ಆಡಳಿತದಲ್ಲಿ ಹೊಸ ಮಾದರಿಯನ್ನ ಅನುಷ್ಠಾನಗೊಳಿಸಿದ್ರು. ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನ ತಂದ್ರು. ಅಷ್ಟೇ ಅಲ್ಲ, ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದ್ರು. ಪ್ರಾಮಾಣಿಕವಾಗಿ ಕೆಲಸ ಮಾಡೋವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋದ್ರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಮೀಸಲಾಗಿದ್ದಂತಹ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನ ಪ್ರತ್ಯೇಕ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ರೀತಿಯಲ್ಲಿ. ಗಾಂಧೀಜಿ ಅವರು ಮೈಸೂರಿನ ಆಡಳಿತದ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಈ ಎಲ್ಲ ಅಭಿವೃದ್ಧಿಯನ್ನ ಮನಗಂಡಂತಹ ಗಾಂಧೀಜಿಯವರು ಸಹ ಇದನ್ನ ಮಾದರಿ ಮೈಸೂರು ಅಂತ ಹೇಳ್ತಾರೆ. ಇದು ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಜನ್ಮ ತಾಳತ್ತೆ ಅಲ್ವಾ. ಎಲ್ಲಾ ಸಂಸ್ಥಾನಗಳಿಗೂ ಮಾದರಿಯಾಗಿ ನಿಲ್ಲುತ್ತೆ, ಒಂದು ಮಾಡೆಲ್ ಆಗಿ ನಿಲ್ಲುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಲ್ವಾ, ಹಾಗೆ ರಾಜ ಹೇಗಿರ್ತಾನೆ, ಅಧಿಕಾರಿ ಹೇಗಿರ್ತಾನೆ, ಅವ್ರ ಕೆಳಗಡೆ ಇರೋರು ಹಾಗೆ ಇರ್ತಾರೆ. ವಿಶ್ವೇಶ್ವರಯ್ಯನವರು ಯಾವೆಲ್ಲ ಸಾಧನೆಯನ್ನ ಮಾಡ್ತಾರೆ, ಬದಲಾವಣೆಯನ್ನ ತಂದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ನೋಡೋದಾದ್ರೆ, ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಅಂತ ನಂಬಿದ್ರು. ಹೌದು, ಅದು ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ, ಕೊನೆಯ ಕಡೆಯ ಪರಿಹಾರ ಏನಪ್ಪಾ ಅನ್ನೋದಾದ್ರೆ ಅದು ಶಿಕ್ಷಣ. ಶಿಕ್ಷಣ ಒಂದ್ ರೀತಿ ಸಂಜೀವಿನಿ ಇದ್ದ ಹಾಗೆ. ಸಂಜೀವಿನಿ ಅಂತಂದ್ರೆ ಸತ್ತವರನ್ನ ಬದುಕಿಸುವಂತದ್ದು ಅಲ್ವಾ. ಅಂದ್ರೆ ಸಮಸ್ಯೆಯನ್ನ ಸರ್ವನಾಶ ಮಾಡುವಂತದ್ದು ಶಿಕ್ಷಣ. ಇದನ್ನ ತಿಳ್ಕೊಂಡಿದ್ದಂತಹ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸ್ತಾರೆ. ಶಿಕ್ಷಣಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ, ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿ ಮಾಡಿ ಕಡ್ಡಾಯ ಶಿಕ್ಷಣವನ್ನ ಜಾರಿ ಮಾಡ್ತಾರೆ 1913ರಲ್ಲಿ. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಅಂದ್ರೆ ಮದ್ರಾಸ್ ವಿಶ್ವವಿದ್ಯಾನಿಲಯ ನಿಯಂತ್ರಣದಲ್ಲೇ ಮೈಸೂರು ಸಂಸ್ಥಾನದಲ್ಲೂ ಸಹ ಶಿಕ್ಷಣ ನಡಿಬೇಕಾಗಿತ್ತು. ಪರೀಕ್ಷೆಗಳಾಗಿರ್ಬೋದು, ಅದ್ರ ಪಠ್ಯಕ್ರಮ ಆಗಿರ್ಬೋದು, ಮದ್ರಾಸ್ ವಿಶ್ವವಿದ್ಯಾನಿಲಯವೇ ಅದನ್ನ ನಿರ್ಧರಿಸ್ತಾ ಇತ್ತು. ಆದರೆ ಅದನ್ನ ಬದಲಾಯಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನ ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಎಕನಾಮಿಕಲಿ ತಿಳ್ಕೊಂಡು ಸಾಧ್ಯ ಆಗುತ್ತೆ ಅನ್ನೋದಾದ್ಮೇಲೆ ಅವರ ಅನುಮತಿಯನ್ನ ಪಡ್ಕೊಂಡು ನಾವೇ ಒಂದು ಪರೀಕ್ಷೆಯನ್ನ, ಪ್ರೌಢ ಶಿಕ್ಷಣ ಮಟ್ಟದಲ್ಲಿ ಅಂತಿಮ ಪರೀಕ್ಷೆಯನ್ನ, ಫೈನಲ್ ಎಕ್ಸಾಮ್ಸ್ ಅನ್ನ ನಾವೇ ನಡೆಸುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಮೂಲಕ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಆಗತ್ತೆ. ನೀವು ನೋಡ್ತಾ ಇದ್ರೆ ಇಲ್ಲಿ ಚಿತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯನ ಪ್ರಾರಂಭ ಮಾಡ್ತಾರೆ. ಮದ್ರಾಸ್ ವಿವಿಯಿಂದ ಮೈಸೂರು ವಿವಿಗೆ ಬದಲಾವಣೆಯನ್ನ ಮಾಡ್ತಾರೆ. ಇದು ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಇವತ್ತೇ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದಾದ್ರೆ ಮುಂದಿನ ಒಂದು ದಿನಗಳಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಮೇಲೆನೆ ನಾವು ಅವಲಂಬಿತರಾಗಿದ್ರೆ ನಮ್ಮ
ಒಂದು ಸಂಸ್ಥಾನದ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗುತ್ತೆ ಅಂತ ಮನಗಂಡು ಮೈಸೂರು ವಿವಿಯನ್ನ ಪ್ರಾರಂಭ ಮಾಡ್ತಾರೆ. ಇದು ದೂರದೃಷ್ಟಿ, ಫ್ಯೂಚರ್ ಅಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ಇವತ್ತೇ ಬೇಸ್ ಆಗ್ತಾ ಇದ್ದಾರೆ. ಇವರು ಹೇಳುವಂತದ್ದು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು, ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕಷ್ಟೇ. ಜ್ಞಾನ ಕೊಡೋದಕ್ಕೋಸ್ಕರ ಜ್ಞಾನವನ್ನ ನಾವು ಇನ್ನೊಬ್ಬರಿಗೆ ಕೊಡೋದಕ್ಕೋಸ್ಕರ ಮಾತ್ರ ಇರಬೇಕೆ ಹೊರತು ಅದು ಕೆಲವೇ ಜನರ ಸ್ವತ್ತಾಗದೆ, ಕೆಲವು ಜನರು ಯಾರು ದುಡ್ಡಿದೆ, ಯಾರ ಹತ್ರ ಅಧಿಕಾರ ಇದೆ ಅವರಿಗೆ ಮಾತ್ರ ಮೀಸಲಾಗಬಾರ್ದು. ಅದು ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮ ಸಿದ್ಧ ಹಕ್ಕಾಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟು ಹಕ್ಕಾಗಬೇಕು, ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಶಿಕ್ಷಣ ಅನ್ನೋದನ್ನ ಮನಗಂಡಿದ್ದಂತ ಇವರು ತಾಂತ್ರಿಕ ಶಿಕ್ಷಣಕ್ಕೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ತಾಂತ್ರಿಕ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣ ಅಂದ್ರೆ ಆ ಒಂದು ಕೋರ್ಸ್ ಅನ್ನ ಮುಗಿಸಿದ ನಂತರ ಅವರಿಗೆ ಕೆಲಸವನ್ನ ಮಾಡಿ ಸಂಪಾದನೆ ಮಾಡಿಕೊಂಡು ಜೀವನ ನಡೆಸುವಂತಹ ಶಕ್ತಿಯನ್ನ ತುಂಬುವಂತಹ ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಇವತ್ತು ಡಿಪ್ಲೊಮಾ ಆಗಿರ್ಬೋದು, ಬೇರೆ ITI ಈ ತರ ಕೋರ್ಸ್ ಗಳನ್ನ ಮಾಡ್ಕೊಂಡಾಗ, ಟೈಲರಿಂಗ್, ಕಂಪ್ಯೂಟರ್ ಈ ತರ ಕೋರ್ಸ್ ಗಳನ್ನ ಮಾಡ್ಕೊಂಡಾಗ ಅವರದೇ ಆದಂತಹ ಜೀವನವನ್ನ ನಡೆಸಲಿಕ್ಕೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಿಕ್ಕೆ ಅವರು ಸಶಕ್ತರಾಗ್ತಾರೆ. ಆಗ ಮಕ್ಕಳಿಗೆ ಓದ್ಲಿಕ್ಕೂ ಅನುಕೂಲ ಆಗುತ್ತೆ, ಮತ್ತೆ ಆಸಕ್ತಿ ಬರುತ್ತೆ ಅಲ್ವಾ. ಈ ಉದ್ದೇಶದಿಂದ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನ ಮನಗಂಡು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹ ಪ್ರಾರಂಭ ಮಾಡ್ತಾರೆ. ಇದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ ಅಂತ ಹೇಳ್ಬೋದು. ಇಲ್ಲಿ ಶಿಕ್ಷಣಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಇದ್ರ ಜೊತೆಗೆ ಕರ್ನಾಟಕ ಹಾಗೂ ಏಕೀಕರಣದ ಒಂದು ಸುಳಿವನ್ನ ಕೊಡ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂತೆ ಮತ್ತು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಜನರಲ್ಲಿ ಇದ್ದಂತಹ ಒಂದು ಆಸಕ್ತಿಯನ್ನ ಗಮನಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡ್ತಾರೆ 1915ರಲ್ಲಿ ಅಲ್ವಾ. ಇದು ಒಂದು ಮಹತ್ವದ ಸಾಧನೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಿದ್ದು ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಏನು. ವಿದ್ಯಾರ್ಥಿಗಳೇ, ನಿಮ್ಗೆ ಈ ಪ್ಯಾರಾಗ್ರಾಫ್ ಮತ್ತೆ ಈ ಪ್ಯಾರಾಗ್ರಾಫ್ ಅಲ್ಲಿ ಶಿಕ್ಷಣಕ್ಕೆ ವಿಶ್ವೇಶ್ವರಯ್ಯನವರ ಕೊಡುಗೆ ಏನು ಅನ್ನೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಅಂಶಗಳನ್ನ ನಾನು ಹೈಲೈಟ್ ಮಾಡ್ತಾ ನೋಡಿಸಿದೀನಿ. ಈ ಒಂದು ಕೀ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನೀವು ಬರೀತಾ ಹೋಗ್ಬೋದು ಮಕ್ಕಳೇ. ಈ 2 ಪ್ಯಾರಾಗ್ರಾಫ್ ಅಲ್ಲಿ ಅದಕ್ಕೆ ಆನ್ಸರ್ ಇದೆ. ಮುಂದುವರೆದಂತೆ ಅವ್ರ ಸಾಧನೆಯನ್ನ ನೋಡೋದಾದ್ರೆ, ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನ ಕೊಟ್ಟರು. ಅಂದ್ರೆ ಅಗ್ರ ಪ್ರಾಶಸ್ತ್ಯ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಶಿಕ್ಷಣ ಅದಾದ್ಮೇಲೆ ಕೈಗಾರಿಕೆ. ಅವರು ಕೊಡುವಂತಹ ಒಂದು ಘೋಷಣೆ ಏನು ಗೊತ್ತಾ? ಕೈಗಾರಿಕೀಕರಣ ಇಲ್ಲವೇ ಅವನತಿ. ಕೈಗಾರಿಕೀಕರಣ ಆಗ್ಬೇಕು. ನಾವು ತುಂಬಾ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋದಾದ್ರೆ ಕೈಗಾರಿಕೀಕರಣ ಆಗಲೇಬೇಕು. ಅಂದ್ರೆ ಕೈಗಾರಿಕೆಗಳು ಅತಿ ಹೆಚ್ಚು ಪ್ರಾರಂಭ ಆಗಬೇಕು, ಸ್ಥಾಪನೆ ಆಗ್ಬೇಕು, ಆಗ ಉದ್ಯೋಗ ಅವಕಾಶಗಳು ಸಿಗತ್ತೆ. ಇಲ್ಲ, ನಾನು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲ್ಲ, ನಾನು ವೈಜ್ಞಾನಿಕವಾಗಿ ಮುಂದುವರಿಯೋದಿಕ್ಕೆ ಮುಂದಾಗಲ್ಲ ಅನ್ನೋದಾದ್ರೆ ನಮ್ಮ ಅವನತಿ ಆಗತ್ತೆ ಅಂತ ಹೇಳ್ತಾರೆ. ಅವನತಿ ಅಂದ್ರೆ ನಾಶ. ಕೈಗಾರಿಕೀಕರಣ ಮಾಡಿ ಇಲ್ಲವೇ ನಿಮ್ಮ ನಾಶ ಆಗತ್ತೆ ಅಂತ ಹೇಳ್ತಾರೆ ಎಂಬ ಘೋಷಣೆಯನ್ನ ಮಾಡಿದ್ರು. ಭದ್ರಾವತಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರು ಪ್ರಾರಂಭ ಮಾಡಿದಂತಹ ಕೈಗಾರಿಕೆಗಳು ಯಾವ್ಯಾವು ಅಂತ ನೋಡೋದು. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ ಅಂತ ನಾವು ನೋಡ್ಬೋದು. ಸಾಧನೆ: ಭದ್ರಾವತಿಯ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ರು. ಅದು ಅವರ ದೊಡ್ಡ ಗುರಿಯಾಗಿತ್ತು. ಭದ್ರಾವತಿಯ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆಯನ್ನ ಪ್ರಾರಂಭ ಮಾಡೋದು ಅವರದೊಂದು ಕನಸಾಗಿತ್ತು. ಜೊತೆಗೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ರಸಗೊಬ್ಬರ ಕಾರ್ಖಾನೆ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ, ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ನಿಮಗ್ ಕೇಳ್ತಾರೆ 2 ಅಂಕದ ಪ್ರಶ್ನೆಗಳು. ವಿಶ್ವೇಶ್ವರಯ್ಯನವರು ಪ್ರಾರಂಭಿಸಿದಂತ ಕೈಗಾರಿಕೆಗಳನ್ನ ಪಟ್ಟಿ ಮಾಡಿ, ಒಂದಷ್ಟು ಕೈಗಾರಿಕೆಗಳನ್ನ ತಿಳಿಸಿ ಅಂತ ಕೇಳ್ಬೋದು ಕ್ವಶನ್ಸ್ ಅಲ್ವಾ. ಎಲ್ಲಾ ರೀತಿಯಾದಂತ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೆ. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ,
ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಳ್ತವೆ ಇವರ ಒಂದು ಅವಧಿಯಲ್ಲಿ, ಇವರು ದಿವಾನರಾಗಿದ್ದಾಗ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಮುಂದೆ ಆರ್ಥಿಕವಾಗಿ ಅವರು ಮಾಡದಂತಹ ಸಾಧನೆ ಏನು? ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡನ್ನ ಮಾಡಿದ್ರು. ಹೌದು, ನಾವು ಈಗ ಏನೋ ಶಿಕ್ಷಣ ಬೇಕು, ಶಿಕ್ಷಣ ಕೊಟ್ಟಾಯ್ತು, ಅದರಿಂದ ಕೆಲಸ ಬೇಕು, ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿ ಕೈಗಾರಿಕೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿದ್ದಾಯ್ತು. ಉದ್ಯೋಗ ಆದ್ಮೇಲೆ ಜನ ಹಣ ಸಂಪಾದನೆ ಮಾಡ್ತಾ ಹೋದ್ರು. ಆ ಹಣವನ್ನ ಹೇಗೆ ಅದನ್ನ ಮರುಬಳಕೆ ಮಾಡ್ಕೋಬೇಕು, ಅದರ ಉಪಯೋಗ ಹೇಗಾಗಬೇಕು, ಹೋಗಿದ ಹಣ ಎಲ್ಲ ಒಂದೇ ಕಡೆ ಸಂಗ್ರಹಣೆ ಆಗ್ತಾ ಹೋದ್ರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಹೇಗಾಗತ್ತೆ ಅಲ್ವಾ? ಹಾಗಾಗಿ ಆರ್ಥಿಕ ಚಟುವಟಿಕೆ ಸರಾಗವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಆರ್ಥಿಕ ನೀತಿಯಲ್ಲಿ ಮಾರ್ಪಾಡನ್ನ ಮಾಡ್ತಾರೆ. 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಮೈಸೂರು ಬ್ಯಾಂಕ್ ಅನ್ನ 1913ರಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತೆ ಅನಂತರ ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ಬಂದು ಸೇವಿಂಗ್ ಬ್ಯಾಂಕ್ಸ್ ಎಲ್ಲ ಪ್ರಾರಂಭ ಆಗ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ಬರುತ್ತೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ಸಿಗುತ್ತೆ ಅಲ್ವಾ? ಸಾರ್ವಜನಿಕ ಜೀವ ವಿಮಾ ಅಂದ್ರೆ LIC ಪಾಲಿಸಿನ ಜಾರಿಗೆ ತರ್ತಾರೆ. ರೈತರಿಗೆ ಮತ್ತೆ ಕರಕುಶಲ ಕೆಲಸಗಾರರು ಏನಿರ್ತಾರೆ ಅವರಿಗೆ ಬಂಡವಾಳಕ್ಕಾಗಿ ಸಾಲದ ಸೌಲಭ್ಯವನ್ನ ಸಹ ಬ್ಯಾಂಕ್ಗಳಲ್ಲಿ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಕ್ಕೋಸ್ಕರ ಸಹಕಾರಿ ಕ್ಷೇತ್ರವನ್ನ ಬಲವರ್ಧನೆಗೊಳಿಸಿದ್ರು. ಸಹಕಾರಿ ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡ್ತಾರೆ. ರೈತ ಸಹಕಾರಿ ಬ್ಯಾಂಕ್ಗಳು ಅಂತ ನಾವು ಇವತ್ತು ಲೋಕಲ್ ಅಲ್ಲಿ ನೋಡ್ತಾ ಇದೀವಿ, ನಮ್ಮ ಊರುಗಳ ಸುತ್ತಮುತ್ತ ನೋಡ್ತಾ ಇದೀವಿ. ಅಲ್ಲಿ ರೈತರಿಗೆ ತುಂಬಾ ಮುಖ್ಯ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ರಾಜ್ಯದ ಆಸ್ತಿಯನ್ನ ಹೆಚ್ಚಿಸಿ ಆದಾಯವನ್ನು ತರೋದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನ ಅಳೆಯಲು ಅನುಕೂಲ ಆಗೋ ರೀತಿಯಲ್ಲಿ ಆಯಾ ವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡ್ರು. ಆಯಾ ಎಷ್ಟು ಇನ್ಕಮ್ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಮುಂದಿನ ಯೋಜನೆಗಳು ಯಾವುವು ಅನ್ನುವುದರ ಬಗ್ಗೆ ಒಂದಷ್ಟು ಮಾನಕಗಳನ್ನ ಹಾಕೋದ್ರ ಮೂಲಕ ಒಂದು ಹೊಸ ಆಯಾಮವನ್ನ ಸೃಷ್ಟಿ ಮಾಡ್ತಾರೆ. ಹೀಗೆ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಎನ್ನುವಂತಹ ಪದವಿಯನ್ನು ನೀಡಿ ಗೌರವಿಸಿತು. ಮಕ್ಕಳೇ, ನಿಮಗೆ ಕೇಳ್ತಾರೆ ಹಣಕಾಸು ಆರ್ಥಿಕ ಇದರಲ್ಲಿ ಮಾಡಿದಂತ ಸರ್ ಎಂ ವಿಶ್ವೇಶ್ವರಯ್ಯ ಮಾಡಿದಂತಹ ಸಾಧನೆ ಏನು ಅಂತ ಕೇಳ್ತಾರೆ. ಇಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಪ್ಯಾರಾಗ್ರಾಫ್ ನಿಮ್ಗೆ ಆನ್ಸರ್ ಆಗುತ್ತೆ. ಅದರಲ್ಲಿ ಮುಖ್ಯ ಕೀ ಪಾಯಿಂಟ್ಸ್ ಆಗಿ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಮಕ್ಕಳೇ, ನೆನಪಿರ್ಲಿ. ಹಣಕಾಸು ಕ್ಷೇತ್ರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆ ಅಥವಾ ಕೊಡುಗೆಗಳು ಏನು ಅನ್ನೋದನ್ನ ನಿಮಗೆ ಕೇಳ್ತಾರೆ. ಹೀಗೆ ಗೊಮ್ಮಟ ವ್ಯಕ್ತಿತ್ವ ದಾರ್ಶನಿಕ ನೇತರರಾಗಿದ್ದಂತಹ ಇವರು ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದರು. ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಎನ್ನುವಂತಹ ಪದವಿಯನ್ನು ನೀಡಿ ಗೌರವಿಸುತ್ತೆ. ಅವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಮತ್ತು ವಿಶ್ವವಿದ್ಯಾನಿಲಯಗಳು ಇವರಿಗೆ ಸದಸ್ಯತ್ವ ಮತ್ತು ಗೌರವ ಡಾಕ್ಟರೇಟ್ ಪದವಿಗಳನ್ನ ನೀಡಿ ಗೌರವಿಸುತ್ತೆ. ಮಹಾನ್ ಆಡಳಿತಗಾರರಾಗಿದ್ದಂತ ಇವರು ಶತಮಾನೋತ್ಸವದ ಸವಿ ನೆನಪಿಗಾಗಿ 100 ವರ್ಷದ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡುತ್ತೆ. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರನೂ ಸಹ ದೇಶ ಸೇವೆಯ ಪಥದಲ್ಲಿಯೇ ಸಾಕ್ತಾರೆ ಇವರು. ಅಂದ್ರೆ ಬರೀ ಅಧಿಕಾರ ಇದ್ರೆ ಅಷ್ಟೇ ಅಲ್ಲ, ಅಧಿಕಾರ ಇಲ್ಲ ಅಂತಂದ್ರೂ ಸಮಾಜಮುಖಿಯಾಗಿ ಕೆಲಸ ಮಾಡೋದು ಇದೆಯಲ್ಲ, ಇದು ನಿಜವಾದ ಸಾಧನೆ. ತಮ್ಮ ಪರಿಪಕ್ವ ಅನುಭವವನ್ನ ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡ್ರು. ಅವರು ಏನೆಲ್ಲ ಕಲಿತಿದ್ರು, ಅವರ ಒಂದು ಅನುಭವ ಏನಿತ್ತು ಅದನ್ನ ದೇಶಕ್ಕೋಸ್ಕರ ಮೀಸಲಾಗಿಟ್ರು. ತನ್ನ ಕುಟುಂಬಕ್ಕೆ ಅಥವಾ ತನಗಾಗಿ ಏನನ್ನೂ ಮಾಡ್ಕೊಂಡಿಲ್ಲ. ಸಾಹಿತ್ಯ ಸೃಷ್ಟಿಯನ್ನ ಮಾಡಿದಕ್ಕೆ ನಿದರ್ಶನ ಅವರು. ದೇಶಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರ ಅನುಭವವನ್ನ ಒಂದಷ್ಟು ಪುಸ್ತಕಗಳಲ್ಲಿ ನಮಗಾಗಿ ನಮಗಾಗಿ ಮುಡಿಪಿಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ ಮಕ್ಕಳೇ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂತಹ
ಆಟೋಬಯೋಗ್ರಫಿಯನ್ನ ಬರೆದಿದ್ದಾರೆ. ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ, ಇವು ಇವರು ಬರೆದಂತಹ ಪ್ರಮುಖ ಕೃತಿಗಳು ಮಕ್ಕಳೇ. ಮತ್ತೊಂದ್ಸರಿ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮ್ಗೆ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಆಟೋಬಯೋಗ್ರಫಿ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ಸ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವದ ಅಭಿನಂದನೆ ಮಾಡುವಂತ ಸಂದರ್ಭದಲ್ಲಿ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಸಹ ಪ್ರಕಟಿಸಲಾಗುತ್ತೆ. ಬೇರೆಯವರಿಂದ ಬರೆದು ಇವರಿಗೆ ಅರ್ಪಣೆ ಮಾಡ್ತಾರೆ. 102 ವರ್ಷಗಳ ತುಂಬು ಜೀವನವನ್ನ ಪೂರೈಸಿದಂತ ಸರ್ ಎಂ ವಿಶ್ವೇಶ್ವರಯ್ಯನವರು 1962ರಲ್ಲಿ ಇಹಲೋಕವನ್ನ ತ್ಯಜಿಸಿದರು. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನ ಮಾಡಲಾಗುತ್ತೆ. ಇದಿಷ್ಟು ಇವರು ಮಾಡಿದಂತಹ ಸಾಧನೆ. ಮುಖ್ಯವಾಗಿ ಮಕ್ಕಳೇ, ನಿಮಗೆ ಬರುವಂತಹ ಪ್ರಶ್ನೆ, ಇವರು ಕೈಗಾರಿಕಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಹಣಕಾಸು ಕ್ಷೇತ್ರದಲ್ಲಿ ಇವರು ಮಾಡಿದಂತಹ ಸಾಧನೆ ಮತ್ತು ಇವರು ಕೊಟ್ಟಂತಹ ಕೊಡುಗೆಗಳು ಅಂತ ಹೇಳಿ ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಅರ್ಥ ಆಗಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಯಾವ ರೀತಿಯಾದಂತಹ ಪಾಠ, ಪದ್ಯ ಮತ್ತು ವ್ಯಾಕರಣ ಅಂಶಗಳ ಕುರಿತಂತೆ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರೀದೆ ತಿಳಿಸಿ. ನಿಮ್ಮ ಕಮೆಂಟ್ ಮೂಲಕ ನಾನು ಅದಕ್ಕೆ ತಕ್ಕಂತ ವಿಡಿಯೋಗಳನ್ನ, ಆ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳೇ. ಇದುವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನುಭವವನ್ನ, ನಿಮ್ಮ ಒಪಿನಿಯನ್, ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಮಕ್ಕಳೇ. ಧನ್ಯವಾದಗಳು.